ಎರಡನೇ ತರಗತಿಯಲ್ಲಿ ಬರುವಂತಹ ತಾತ್ವಿಕ ಪಾಠ ಸಾಂಕ್ರಾಮಿಕ ರೋಗ ಈ ವಿಷಯದ ಬಗ್ಗೆ ಅಧ್ಯಯನ ಮಾಡೋಣ. ಮೊದಲನೇದಾಗಿ ಸಾಂಕ್ರಾಮಿಕ ರೋಗಗಳು ಅಂತ ಏನಿದ್ರೆ ಯಾರೋ ಸಾಂಕ್ರಾಮಿಕ ರೋಗಗಳು ಒಬ್ಬರಿಂದ ಒಬ್ಬರಿಂದ ಪದ ಬಳಸೋಕ್ಕಿಲ್ಲ. ನೆಕ್ಸ್ಟ್ ಇರ್ಲಿ ಅದ್ರ ಬಗ್ಗೆ ಮತ್ತೆ ಬುಕ್ಸ್ ಮುಂಚ ಹೇಳಿ ಬೇಗ. ಒಬ್ಬರಿಂದ ಒಬ್ಬರಿಗೆ ಅಂತ ಒಬ್ರು ನಿಮ್ಮ ಸ್ನೇಹಿತರು ಹೇಳಿದ್ರು. ನೆಕ್ಸ್ಟ್ ಹೇಳಿ, ನಿಮ್ಗೆ ಏನ್ ಗೊತ್ತಿದೆ ಅದು ಹೇಳಿ. ನಮ್ಮ ಅದ ಹೇಳು. ಒಬ್ಬ ವ್ಯಕ್ತಿಯಿಂದ ಉಸಿರಾಡುವಾಗ ಒಬ್ಬ ವ್ಯಕ್ತಿಯಿಂದ ಉಸಿರಾಡು ಇನ್ನೊಬ್ಬರಿಗೆ ರೋಗ ಇದ್ದಾಗ ಅವನು ಉಸಿರಾಡೋದ್ರಿಂದ ಬೇರೆಯವರಿಗೆ ಹೋಗೋ ಸಾಧ್ಯತೆ ಇರುತ್ತೆ. ಏನ್ ಹೇಳೋದು? ಉಸಿರಾಟದಿಂದ ಇನ್ನೊಬ್ಬರಿಗೆ. ಈಗ ನಾನು ಉಸಿರಾಡ್ತಾ ಇದ್ದೀನಲ್ಲ, ಏನಾಗುತ್ತೆ? ನನ್ನ ಇಂಜಲದ ಹೆಸರು ಹೊರ ಬರುತ್ತೆ, ನಾನು ಆಮ್ಲಜನಕನ ತಗೊಳ್ತೀನಲ್ವ. ಈಗ ನಾನು ಉಸಿರು ಬಿಟ್ಟರೆ ಇವ್ರು ಯೂಸ್ ಮಾಡ್ತಾರೆ, ತುಳಿ ಬಂದ್ಬಿಡುತ್ತಾ? ನೀವು ಪದ ಬಳಸ್ಬೇಕು. ಏನು? ರೋಗಗ್ರಸ್ತನಾದಂತಹ ವ್ಯಕ್ತಿ, ಅನಾರೋಗ್ಯಕ್ಕೊಳಗಾದಂತಹ ವ್ಯಕ್ತಿ ಸೀನುವಾಗ ಕೆಮ್ಮುವಾಗ ಕೆಲ ನಿಯಮಗಳನ್ನು ಪರಿಪಾಲನೆ ಮಾಡದೇ ಇದ್ದಾಗ ತನ್ನಲ್ಲಿರುವ ಆ ವ್ಯಕ್ತಿಯಲ್ಲಿರುವಂತಹ ಕಾಯಿಲೆಗಳು ಏನಿದಾವ, ಶೀತ, ನೆಗಡಿ, ಕೆಮ್ಮು, ದಮ್ಮು, ಅಸ್ತಮ, ಇವೆಲ್ಲ ಏನಿದಾವ, ಇವು ಇನ್ನೊಬ್ರಿಗೆ ಹರಡುತ್ತಲ್ಲ, ಇದನ್ನ ನಾವು ಸಾಂಕ್ರಾಮಿಕ ರೋಗ ಅಂದ್ರೆ ವ್ಯಕ್ತಿಯಿಂದ ವ್ಯಕ್ತಿಗೆ, ರೋಗಿಯಿಂದ ನಡೆದಿರೋದು, ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡಲ್ಲ. ಒಬ್ಬ ರೋಗಿಯಿಂದ ಇನ್ನೊಬ್ಬ ರೋಗಿಗೆ, ಇನ್ನೊಬ್ಬ ವ್ಯಕ್ತಿಗೆ, ಅಥವಾ ಒಂದು ರೋಗವುಳ್ಳಂತಹ ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಹರಡುವಂತಹ ರೋಗ. ಈ ಕಾಮನ್ ಚೆನ್ನಾಗಿರೋ ವ್ಯಕ್ತಿ ಜೊತೆಗಿದ್ದೇ ಇರ್ತೀವಿ, ಬಂದ್ಬಿಡುತ್ತೆ ನಮ್ಮಿಬ್ಬರಿಗೆ ಬರಲ್ಲ. ಒಬ್ಬರಿಗೆ ಯಾವ್ದೋ ಸಿಂಟಮ್ಸ್ ಕಾಣುತ್ತೆ, ಶೀತ ಇರ್ಬೋದು, ನೆಗಡಿ ಇರ್ಬೋದು, ಅಥವಾ ಕೆಮ್ಮು, ಯಾವುದೋ ಒಂದಾಗಿರುತ್ತೆ. ಆ ವ್ಯಕ್ತಿಯಿಂದ ಇನ್ನೊಬ್ಬರಿಗೆ ಟಚ್ ಆಗುತ್ತಲ್ಲ, ಅದು ಯಾವ ಮುಖಾಂತರ ಆಗ್ಬೋದು? ಶಿರೋ ಮುಖಾಂತರ ಆಗ್ಬೋದು, ಕೆಮ್ಮು ಮುಖಾಂತರ ಆಗಿರ್ಬೋದು, ಚರ್ಮದ ಕಾಯಿಲೆ, ಇವಾಗ ಉಳ್ಕಟ್ಟಿ ನಿಮಗೆಲ್ಲ ಗೊತ್ತಿದೆ, ಅದೇನಿಲ್ಲ, ಜಸ್ಟ್ ಬಾಡಿ ಟಚ್ ಆದ್ರೂ ಬರುತ್ತೆ. ಆಮೇಲೆ ವಾರ 20 ದಿವಸ ಆದ್ರೂ ಸ್ನಾನ ಮಾಡಿರಲ್ಲ, ಕಡತ ತುರ್ಕಿ ಇರುತ್ತೆ, ಅವರ ಸಂಪರ್ಕದಲ್ಲಿದ್ದವರು ಚರ್ಮ ಕಾಯಿಲೆ ಬರುವಂಥದ್ದು ಅಂತಂದ ಒಬ್ಬ ವ್ಯಕ್ತಿಯಿಂದ ಒಬ್ಬರಿಗೆ ಹರಡುವಂಥ ಕಾಯಿಲೆಗಳು ಸಾಂಕ್ರಾಮಿಕ ರೋಗ ಅಂತ ಕರೀತಾರೆ. ಆ ರೋಗಗಳಲ್ಲಿ ನಿಮಗೆ ಗೊತ್ತಿರೋ ಪ್ರಕಾರ ಯಾವ ಮಲೇರಿಯಾ ಅಲ್ವಾ? ಕಾಲ್ವಾ? ವಿಷಮ ಶೀತ ಜ್ವರ, ಕ್ಷಯ, ವಿಷಮ ಶೀತ ಜ್ವರ, ಇತ್ತೀಚೆಗೆ ಬಂದಂತಹ ಯಾವುದು ಹಂದಿ ಜ್ವರ, ಇತ್ತೀಚೆಗೆ ಹಂದಿ ಜ್ವರ, ಅಕ್ಕಿ ಜ್ವರ, ಆಮೇಲೆ ಇದಪ್ಪ ಅದು ಮಂಗನ್ ಬಾವು, ಇವೆಲ್ಲ ಇದೆ. ಅವು ಕಾಲಕ್ರಮಣ ಬರುತ್ತೆ. ಒಂದು 5 ವರ್ಷ ಮುಂಚೆ ಬಂತು. ಕೈ ಮೂಳೆಲ್ಲ ಗಟ್ಟಿ ಆಗ್ತಿದ್ವು, ಓಡಾಡೋ ಕಷ್ಟ ಆಗಲ್ಲ ಆಯ್ತು. ಆಮೇಲೆ ಈ ಇತ್ತೀಚೆಗೆ ಕೊರೋನಾ, ಕೊರೋನಾ ಅದಕ್ಕೂ ಮುಂಚೆ ಚಿಕನ್ ಗುನ್ಯಾ, ಇವು
ನೀವು ಏನಾಗ್ತಿದ್ರು ಅಂದ್ರೆ ಸಾಕು ಬೇಗ ಅತಿ ಬೇಗದಲ್ಲಿ ಒಬ್ಬರಿಂದ ಒಬ್ಬರಿಗೆ ಬರುವಂತ ಕಾಯಿಲೆಗಳು ಬರಲ್ಲ. ಜಾಂಡೀಸ್ನೆಲ್ಲ ವ್ಯಕ್ತಿ ವೀಕ್ ಆದಾಗ ಅವನ ಆಹಾರ ಕ್ರಮದಲ್ಲಿ ಬದಲಾವಣೆ ತುಂಬಾ ಆದಾಗ ಬರುವಂತವು. ಈಗ ಹೇಳ್ಬೋದು ಸರ್ ಹಂಗಾದ್ರೆ ಕ್ಯಾನ್ಸರ್ ಇದೆ, ಏಡ್ಸ್ ಇದೆ, ಆಮೇಲೆ ದೊಡ್ಡ ದೊಡ್ಡ ಸ್ಟ್ರೋಕ್ ಇದೆ, ಹಾರ್ಟ್ ಪ್ರಾಬ್ಲಮ್ಗೆ ಇವೆಲ್ಲ ಬರುತ್ತಾ? ಬರಲ್ಲ. ಇವು ವ್ಯಕ್ತಿ ತಾನಾಗ ಮಾಡ್ಕೊಳ್ಳುವಂಥವು, ಇವು ಹರಡುವಂಥದ್ದಲ್ಲ. ಆದ್ರೆ ಹರಡುವಂಥ ಕ್ರಿಯೆ ಬೇರೆ ಬೇರೆ ಆಗಿದ್ದರಿಂದ ಹರಡ್ಬೋದು, ಇಲ್ಲ ಅಂತಿಲ್ಲ ನಾನು. ಈಗ ಕ್ಯಾನ್ಸರ್ ಬಂದಿದೆ ಅಂತೇಳಿ, ಕ್ಯಾನ್ಸರ್ ಬಂದಿರೋ ವ್ಯಕ್ತಿ ಜೊತೆಗೆ ನಾವು ಸಂಪರ್ಕದಲ್ಲಿದ್ದಾಗ ನಮಗೆ ಬರಲ್ಲ. ಆದ್ರೆ ಅವನಲ್ಲಿರುವಂತಹ ರಕ್ತ ಆಗಿರ್ಬೋದು, ಅವನ ಜೊತೆ ಆದಂಥ ಬಳಸಿದಂತಹ ಏನು ಉಪಕರಣಗಳು ನಾವು ಬಳಸಿದಾಗ ಆ ಟೈಮಲ್ಲಿ ಬರುತ್ತೆ. ಬ್ಲಡ್ಡು ಅಥವಾ ಊಟ ಟೈಮಲ್ಲಿ ಆ ಟೈಮಲ್ಲಿ ಅಟ್ಯಾಕ್ ಆಗ್ಬೋದು, ಇಲ್ಲ ಅಂತಿಲ್ಲ ನಾನು. ಈಗ ಅದಕ್ಕೆ ತಕ್ಕಂತೆ ಏಡ್ಸ್ ಬಂದಿರೋ ವ್ಯಕ್ತಿಯಿಂದ ಶಿರಲಿ ಮುಖಾಂತರ ಬರುತ್ತೆ, ಲೈಂಗಿಕ ಸಂಪರ್ಕದಿಂದ ಬರುತ್ತೆ, ಅತಿಯಾದ ಲೈಂಗಿಕ ಸಂಪರ್ಕದಿಂದ ಹಿಂಗೆ ಬರೋದಕ್ಕೆ ನಾನಾ ಕಾರಣ ಇದೆ. ಅಂದರೆ ಆ ವ್ಯಕ್ತಿ ಅದು ಯಾವುದೋ ರೂಪದಲ್ಲಿ ಬರುವಂಥದ್ದು. ಆದರೆ ಇವಾಗ ನ್ಯಾಚುರಲ್ ಆಗಿ ಬರುವಂಥವು ಆಮೇಲೆ ಯಾವ ಪರ್ಮನೆಂಟ್ ಇರುವಂಥವಲ್ಲ. 1 or 2 days 3 days 4 days ಲಾಸ್ಟ್ ವಾರ ಅಂದರೆ 7 ದಿನ ಅಂದರೆ ಲಾಸ್ಟ್ ಕ್ಲೋಸ್ ಆಗುತ್ತೆ ಅಂತ. 7 ದಿನಕ್ಕೆ ಹೆಚ್ಚು ಕಡಿಮೆ ನಿಮಗೆ ಚಿಕಿತ್ಸೆ ಸಿಕ್ಕಿಬಿಡುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಅರ್ಥಾತ್ ಈಗ ಈ ಸಾಂಕ್ರಾಮಿಕ ರೋಗದಲ್ಲಿ ನಾವು ಮೊಟ್ಟ ಮೊದಲನೇದಾಗಿ ಮಲೇರಿಯಾವನ್ನ ನೋಡೋಣ. ಮಲೇರಿಯಾ ಅನ್ನೋದು ಒಂದು ಸೊಳ್ಳೆಗಳಿಂದ ಆಗುವಂಥ ಸೊಳ್ಳೆ, ಅದರಲ್ಲೂ ಹೆಣ್ಣು ಸೊಳ್ಳೆ, ಅನಾಫಿಲಿಸ್ ಎಂಬ ಹೆಣ್ಣು ಸೊಳ್ಳೆಯಿಂದ ಹರಡುವಂಥದ್ದು. ಅನಾಫಿಲಿಸ್ ಎಂಬ ಹೆಣ್ಣು ಸೊಳ್ಳೆಯಿಂದ ಹರಡುವಂಥದ್ದು. ಹಾಗಾದ್ರೆ ಸೊಳ್ಳೆ ಉಗಮ ಸ್ಥಾನ ಇದೆ. ಮುಖ್ಯವಾಗಿ ನೀರು, ಚರಂಡಿ ನೀರು, ನಿಮ್ಮ ಇಂಥದ್ದು ಓಪನ್ ಎಸ್. ಆದ್ರೆ ನೀರು ಮುಚ್ಚಿಲ್ಲ ಅಂತಂದ್ರೆ ಸುಮಾರು ದಿವಸ ಬಿಟ್ಟಾಗ ಮಾತ್ರ ಅಷ್ಟೇ. ಈಗ ಡೈಲಿ ನೀವು ಯೂಸ್ ಮಾಡೋದು ಮನೆಗಳಿಗೆಲ್ಲ ಮುಚ್ಚಿದ್ರ ಮುಚ್ಚಲ್ಲ. ದೀರ್ಘವಾಗಿ ನೀರಿರುತ್ತೆ, ನಾವು ಬಳಕೆ ಮಾಡಲಿದ್ದಂಗೆ ಬಿಟ್ಟಿರ್ತೀವಲ್ಲ ಅಲ್ಲಿ ಮಾತ್ರ ಎಫೆಕ್ಟ್ ಆಗುತ್ತೆ. ದಿನ ಬಳಸುವಂಥ ನೀರಿನಲ್ಲಿ ಪ್ರಾಬ್ಲಮ್ ಆಗಲ್ಲ. ತೊಟ್ಟಿಗಳು, ಡ್ರಮ್ಗಳು, ಸಂಧಿಗಳು ಈಗ ಡೈಲಿ ಯೂಸ್ ಮಾಡ್ತಾ ಇದ್ರೆ ಏನೂ ಆಗಲ್ಲ. ನೀವು ಏನಿಲ್ಲ ತಮ್ಮ ತುಂಬಿಸಿ, ನೀರು ಬಿಡ್ತಾನೋ ಇಲ್ಲ ಅಂತ ಹೇಳಿ ಒಂದು 15 ದಿವಸ ತುಂಬಿಸಿ ಕೊಡೋದು, ಅದು ಹಂಗೆ ತುಂಬಿ ಇರ್ತದೆ, ಓಪನ್ ಆಗೇ ಇರ್ತದೆ. ಅವಾಗ ಅಟ್ಯಾಕ್ ಮಾಡುತ್ತೆ. ನೋಡಿ, ಎಲ್ಲಿ ಕೊಳಕು, ಹೊಲಸು, ಗಲೀಜು ಇದೆಯೋ ಅಲ್ಲಿ ಉದ್ಭವ. ಅತಿ ಜರೂರಾಗಿ ಹೇಳ್ಬೇಕಂದ್ರೆ ಕೊಳೆತಂತಹ ವಸ್ತುಗಳ ಮೇಲೆ ಬೇಗ ಅಟ್ಯಾಕ್ ಆಗುತ್ತೆ. ಟೈರಲ್ಲಿ ನೀರು ನಿಂತಿದೆ, ಇದು ತುಂಬಾನೇ ಕೆಟ್ಟ ಏನಾಗ್ಬೋದು, ಒಂದು ಬಳಕೆ ಅನ್ಬೋದು. ನಿಮ್ಮಲ್ಲಿ ಸೈಕಲ್ ಟೈರು, ಬಸ್ಸಿನವು ಅಥವಾ ಸ್ಕೂಟ್ರು ಏನೋ ನಿಂತವಲ್ಲ, ಅದರಲ್ಲ ನೀರು ನಿಂತಿದ್ರೆ ನೀವು ಅಬ್ಸರ್ವ್ ಮಾಡಿ, 1-2 ಸೈಡ್ ಸಾಕು ನೀರು ತುಂಬಿಸಿ, ಅಟ್ಯಾಕ್ ಆಗಿರುತ್ತೆ ಸೊಳ್ಳೆ. ಆಮೇಲೆ ವೇಸ್ಟ್ ಪದಾರ್ಥಗಳು ಬಿಸಾಕಿರ್ತೀರಿ, ತರಕಾರಿ ವಗೇರ ಕೊಡ್ತಿರೋವು, ಅದು ಕುಂತಿರುತ್ತೆ. ಚರಂಡಿ ನೀರು ಎಲ್ಲಿ ನಿಂತಿರುತ್ತಲ್ಲ ನೀರು, ಅಲ್ಲಿ ಮೊಟ್ಟೆ ಇರ್ತವೆ. ಅವು ಇಟ್ಟಂತಹ ಮೊಟ್ಟೆಗಳು ಕಾಲಕ್ರಮೇಣ ಒಂದು ಸೊಳ್ಳೆಯಿಂದಲೇ ಸಾವಿರಾರು ಸೊಳ್ಳೆಗಳು ಉದ್ಭವ ಆಗ್ತವೆ. ಹೀಗೆ ಎಲ್ಲಿ ಗಲೀಜು ಅನ್ನೋದೊಂದು ನಿಮಗೆ ಗೊತ್ತಾಗುತ್ತಲ್ಲ, ಅಲ್ಲಿ ಸಾಮಾನ್ಯವಾಗಿ ಕತ್ತಲು. ಈ ಎಕ್ಸಾಂಪಲ್, ಇದೇ ರೂಮ್ನ 2 ದಿವಸ ಮುಚ್ಚಿರಿ, ಸೊಳ್ಳೆ ಇರ್ತದೆ. ಇಲ್ಲಿ ರೂಮಲ್ಲಿ ಕಿಟಕಿಗಳು ಚೆನ್ನಾಗಿರೋದ್ರಿಂದ ನಿಮ್ಮ ಗಾಳಿಗಳು ಸರಳಕ್ಕೆ ಬರೋದ್ರಿಂದ ಏನಾಗ್ತಿದೆ, ಸೊಳ್ಳೆ. ಅದೇ ಸ್ವಲ್ಪ ಕತ್ತಲಿರೋ ರೂಮ್ಗಳ ನೋಡಿ ಆಟೋಮೆಟಿಕ್ ಸೊಳ್ಳೆ ಇರ್ತವೆ, ಅಲ್ಲಿರಕ್ಕಾಗಲ್ಲ. ಗಾಳಿ ಬೆಳಕಿನ ಸರಬರಾಜಲ್ಲಿ ಇರುತ್ತೋ ಆಯ್ತಾ. ಈ ಕಲುಷಿತ ವಾತಾವರಣದಲ್ಲಿ ಈ ಸೊಳ್ಳೆಗಳು ಕಡಿಮೆ. ನಿಮ್ಗೆ ಗೊತ್ತಾಗಿದೆ ಈ ಅನಾಫಿಲಿಸ್ ಹೆಣ್ಣು ಸೊಳ್ಳೆಯಿಂದ ಬರುವಂಥದ್ದು. ಇನ್ನು ಮಲೇರಿಯಾ ಹರಡುತ್ತೆ ಗುಂಡಿ, ಚರಂಡಿ ನೀರು, ಕಾರ್ಖಾನೆಯ ನೀರು, ಆಮೇಲೆ ಟೈರು, ಅಲ್ಲಿ ಮುಚ್ಚದೇ ಇರುವಂಥ ಸ್ಟಾಕ್ ನೀರಾಗಿದ್ದರೆ ಆ ನೀರಲ್ಲಿ ಇರುವಂಥದ್ದು. ಆಮೇಲೆ
ವಿಶಾಲವಾದ ಪ್ರದೇಶ, ಒಂದು ಏರಿಯಾ ಇರುತ್ತೆ, ಅಲ್ಲಿ ಜನಗಳ ಓಡಾಟ ಕಡಿಮೆ ಇರುತ್ತೆ. ಸ್ಲಮ್ ಅಂತ ಪದ ಬಿಡಿಸ್ಬೋದ, ಅಲ್ಲಿ ಚರಂಡಿ ನೀರು ಯಾವುದೇನೇನೋ ಹೋಗ್ತಾ ಇರುತ್ತೆ. ಆಮೇಲೆ ನಿಮ್ಮ ಅಕ್ಕಪಕ್ಕದಲ್ಲಿ ಮನೆ ಸಾಮಾನ್ಯವಾಗಿ ನಮ್ಮ ಹಳ್ಳಿ ವಾತಾವರಣದಲ್ಲೆಲ್ಲ ಮನೆ ಪಕ್ಕದಲ್ಲಿ ತಿಪ್ಪೆಗಳು ಇರುತ್ತೆ, ಗೊತ್ತಾನೆ ಸಾಮಾನ್ಯವಾಗಿ ಅಲ್ಲಿರುವುದು. ಹೀಗೆ ಇದರ ಉಗಮ ಸ್ಥಾನ. ಹಾಗಾದ್ರೆ ಮಲೇರಿಯಾ ರೋಗವನ್ನ ಬಂದಂತಹ ವ್ಯಕ್ತಿಯ ಲಕ್ಷಣ ಏನಲ್ಲ? ಲಕ್ಷಣ ಏನಪ್ಪ ಅಂತಂದ್ರೆ ಜ್ವರ, ತಲೆನೋವು, ವಾಂತಿ, ನಡುಕ, ಸುಸ್ತು, ಕನಿಷ್ಠ ಪಕ್ಷ 3 ರಿಂದ 5 ದಿವಸ ಕಂಟಿನ್ಯೂ ಜ್ವರ ಇತ್ತು ಅಂತಂದ್ರೆ ನೀವು ಡಾಕ್ಟರ್ ಅಂತ ಹೋದ್ರೆ ನಿಮಗೆ ಬ್ಲಡ್ ಚೆಕಪ್ ಕೊಡ್ತಾರೆ. ಹೋಗಿ ಚೆಕ್ ಮಾಡಿಸ್ಕೊಂಬ. ಒಬ್ಬ ಡಾಕ್ಟರ್ ಹೋಗ್ತಿದ್ದಂಗೆ 3 ದಿವಸ 5 ದಿವಸ ಟ್ಯಾಬ್ಲೆಟ್ಸ್ ಕೊಡ್ತಾನೆ. ಆ 3 ರಿಂದ 5 ದಿವಸದೊಳಗೆ ನೀವು ಹುಷಾರಾಗಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಹೋದಾಗ ನೀವು ಬ್ಲಡ್ ಚೆಕಪ್ ಕೊಡ್ತಾರೆ. ಆ ಬ್ಲಡ್ ಚೆಕಪ್ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಏನು ಅಟ್ಯಾಕ್ ಆಗಿದೆ, ಮಲೇರಿಯಾನೋ, ಕ್ಷಯನೋ, ವಗೇರ ವಗೇರ ಇನ್ಯಾವ ಥರ ಕಾಯಿಲೆ ಅಲ್ವಾ ಈ ಮಲೇರಿಯಾ ರೋಗದ ಲಕ್ಷಣ. ಹಾಗಾದ್ರೆ ಈ ರೋಗ ಬಂದಂತಹ ಮಲೇರಿಯಾ ಕಾಯಿಲೆಯನ್ನು ನಾವು ತಡೆಗಟ್ಟಬೇಕಾದ್ರೆ ಏನ್ ಮಾಡಬಹುದು? ಈಗ ಕಾರಣ ಗೊತ್ತಾಯ್ತು, ಯಾಕೆ ಆಡುತ್ತೆ ಅಂತ, ಯಾವುದರಿಂದ ಆಡುತ್ತೆ ಅಂತ ಗೊತ್ತಿದೆ. ಯಾವ್ದಿಂದ ಆಡುತ್ತೆ? ಯಾವುದು? ಅನಾಫಿಲಿಸ್ ಎಂಬ ಹೆಣ್ಣು ಸೊಳ್ಳೆಯಿಂದ ಆಗುತ್ತೆ. ಅದೇ ಮಾಡುತ್ತದೆ, ಕಚ್ಚಿದಾಗ ಅದೇನೋ ರಕ್ತವನ್ನು ಹೀರ್ಕೊಳ್ಳುತ್ತೆ. ಹೀರ್ಕೊಂಡ್ಬಿಟ್ಟು ಆ ಸೊಳ್ಳೆ ಹೀರ್ಕೊಂಡಂತ ರಕ್ತವನ್ನ ತನ್ನ ದೇಹದಲ್ಲಿ ಆ ರೋಗ ಎಂಥದ್ದು ಪ್ಲಾಸ್ಮಾ ಬರುತ್ತೆ, ಅದನ್ನ ದ್ವಿಗುಣಗೊಳಿಸುತ್ತೆ. ಅಂದ್ರೆ ಹೀರ್ಕೊಂಡಂತಹ ರಕ್ತವನ್ನ ಅದಕ್ಕೆ ರೋಗವನ್ನು ಮಿಕ್ಸ್ ಮಾಡುವಷ್ಟು ಡಬಲ್ ಮಾಡುತ್ತೆ. ನಂತರ ಹೋಗಿ ಇನ್ನೊಬ್ಬರಿಗೆ ಚುಚ್ಚುತ್ತೆ. ಆ ಚುಚ್ಚಿದಾಗ ಅದೇನು ಅಂತ ಆಕ್ರಮಿಸಿದಲ್ಲಿ ನಮಗೆ ಕಾಯಿಲೆ ಆಗುತ್ತೆ. ನನ್ನಿಂದ ಇನ್ನೊಬ್ರಿಗೆ ಕಚ್ಚಿದಾಗ ಅದು ಬರುತ್ತೆ. ಮೇನ್ ಸೊಳ್ಳೆ, ಚಿಕಣೆ, ನೊಣ ಇವುಗಳಿಂದಲೇ ಕಾಯಿಲೆಗಳು ಹರಡುವುದು. ಆದರೆ ಯಾಕೆ ಹರಡ್ತು ಅಂತಂದ್ರೆ ಎಲ್ಲಿ ಕ್ಲೀನ್ ಇರಲ್ವೋ ಅಂತಹ ಜಾಗದಲ್ಲಿ ಅಟ್ಯಾಕ್ ಜಾಸ್ತಿ ಸಾಧ್ಯ. ಹಾಗಾದ್ರೆ ನಾವು ಏನ್ ಮಾಡ್ಬೇಕು? ಇದನ್ನ ಒಂದೇ ಪದ ಹೇಳೋದಂದ್ರೆ ಸ್ವಚ್ಛತೆ. ಸ್ವಚ್ಛತೆಯಲ್ಲಿರುತ್ತೋ ಅಲ್ಲಿ ರೋಗಗಳಿಂದ ಮುಕ್ತಿ ಇರುತ್ತೆ. ಮೇಲು ನಮ್ಮ ಆಸ್ಪಾಸಲ್ಲಿ ಚರಂಡಿ ನೀರನ್ನ ಇಲ್ಲದೆ ಹಾಗೆ ಕಾಪಾಡಬೇಕು. ಒಳದಂತಹ ನಾರುವಂತಹ ತರಕಾರಿಗಳನ್ನ ನಮ್ಮ ಮನೆಯಲ್ಲಿ ಶೇಖರಣೆ ಇರಬೇಕು ಅಥವಾ ತಗೊಂಡು ಸ್ವಲ್ಪ ದೂರದಾಗಬೇಕು. ಸಾಧ್ಯವಾದಷ್ಟು ಮನೆಗಳಿಗೆ ಕಟ್ಟನ್ನ ಯೂಸ್ ಮಾಡಬೇಕು. ಹೋಗುವಾಗ ಮನೆಯಲ್ಲಿ ಸರಾಗವಾಗಿ ಗಾಳಿ ಬೆಳಕಿನ ಸಂಪರ್ಕ ಇರಬೇಕು. ಮನೆಯಲ್ಲಿ ನಿಮ್ಗೆ ಯಾರು ಮಾತಾಡಿದ್ರು ಕತ್ತು ಈಗ ನೋಡ್ರಿ, ಬ್ಯಾಕ್ ಸೈಡ್ ಒಂದು ಕಿಟಕಿ ಕ್ಲೋಸ್ ಮಾಡಿ ಆಟೋಮೆಟಿಕ್ ಕತ್ತ ಸೊಳ್ಳೆ ಬರುತ್ತೆ. ಈಗ ನೋಡಿ ಅಷ್ಟು ಓಪನ್ ಆಗಿದೆ, ಗಾಳಿ ಚೆನ್ನಾಗಿ ಬರುತ್ತೆ. ಎರಡು ಕಡೆಯಿಂದಲೂ ಒಂದು ಸೊಳ್ಳೆ ಇಲ್ಲ. ಎಲ್ಲಿ ಕತ್ತ ಆವರಿಸುತ್ತೋ ಅಲ್ಲಿ ಆಟೋಮೆಟಿಕ್ ಬರುತ್ತೆ. ಕೊಳಕು ಎಲ್ಲಿರುತ್ತೋ ಅಲ್ಲಿ ಬರುತ್ತೆ. ನೀವೇನ್ ಮಾಡ್ತೀರಾ? ಪೇಪರ್ ಹಾಕ್ತೀರಾ, ಹೊಲಸಾಗುತ್ತೆ. ಸಾಮಾನ್ಯ ಚಾಕ್ಲೇಟ್ ತಿಂತೀರಾ, ಆ ಚಾಕ್ಲೇಟ್ ಬಿಸಾಕ್ತೀರಾ, ಆ ಚಾಕ್ಲೇಟಿನ ಅಂಟಿನ ಅಂಶ ಇರುತ್ತೆ. ಆ ಅಂಟಿ ಮೇಲೆ ಬಂದು ಸೊಳ್ಳೆ ಕೂರುತ್ತೆ. ಅದು ಒಬ್ಬರಿಂದ ಒಬ್ಬರಿಗೆ ಹೆಚ್ಚಾಗುತ್ತೆ. ಸಾಂಕ್ರಾಮಿಕ ರೋಗ ಅಂದ್ರೆ ಇದು, ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಕಾಯಿಲೆ. ಅಂತ ಇಷ್ಟು ಸಾಧ್ಯವಾದಷ್ಟು ನಮ್ಮನೆಗಳಲ್ಲಿ ಮುಚ್ಚುಕ ಬಳಕೆ ಮಾಡುವಂತಹ ನೀರನ್ನ ಯಾವಾಗ ಮುಚ್ಚಿರಬೇಕು. ಸಾಧ್ಯವಾದಷ್ಟು ನಿಮ್ಮಲ್ಲಿ ತೊಟ್ಟಿಗಳು ಬರುತ್ತಲ್ಲ, ತೊಟ್ಟಿಗಳು, ನೀರಿನ ತೊಟ್ಟಿಗಳು, ಈಗೆಲ್ಲ ಪ್ಲಾಸ್ಟಿಕ್ ಡ್ರಮ್ ಆಗಿದ್ದಾರೆ. ಮೊದಲ ತೊಟ್ಟಿಗಳು ಅಂತ ಮಾಡ್ಕೊಂತೀವಿ. ಅದಕ್ಕೆ ಸಾಧ್ಯವಾದಷ್ಟು ಸುಣ್ಣ 3 ತಿಂಗಳಿಗೆ 6 ತಿಂಗಳಿಗೊಮ್ಮೆ ಸುಣ್ಣವನ್ನು ಬೆಳೆಯಿರಿ. ಪೇಂಟ್ ಅಲ್ಲ, ಸುಣ್ಣ. ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರೋದ್ರಿಂದ ಬೇಗ ರೋಗಾಣು ಅಟ್ಯಾಕ್ ಮಾಡಲ್ಲ. ಸುಣ್ಣಕ್ಕೆ ತೊಟ್ಟಿಗಳಿಗೆ ಸುಣ್ಣ ಹೊಡೆಸಿ ಮನೆ ಅಂದವಾಗಿರ್ಕೊಳ್ಳಿ. ಪಾರ್ಕ್ ನಿರ್ಮಾಣ ಮಾಡ್ಕೊಳ್ಳಿ. ಒಂದು ಗಿಡ ಮರ ಹಾಕೊಳ್ಳಿ, ಏನಾದ್ರು ಒಂದು ಮಾಡ್ಕೊಳ್ಳಿ. ಏನ್ ಮಾಡ್ತಿದ್ದಾರೆ? ಪಾರ್ಕ್ ಮಾಡಿ
ಒಳ್ಳೆ ಗಾಳಿ ಬೆಳಕಿನ ಒಂದು ಸಂಪರ್ಕ ನಿಮ್ಮ ಜೊತೆಗೆ ಇಟ್ಕೊಳ್ಳಿ. ಅವಾಗ ಆಟೋಮೆಟಿಕಲಿ ನೀವು ಎಲ್ಲಿ ತೆಗಿರ್ತೀರಾ ನಿಮ್ಮ ಊರು ಎಲ್ಲಿ. ಆಮೇಲೆ ಒಳ್ಳೆ ಬೆಳೆ ಮಳೆ ಬೆಳೆ ಎರಡೋ ಎಲ್ಲಿ ಕಾಡಿರುತ್ತೋ ಅಲ್ಲಿ ಮಳೆ ಕಾಯಂಗು, ಎಲ್ಲಿ ಮಳೆ ಚೆಂದ ಆಗುತ್ತೋ ಅಲ್ಲಿ ಬೆಳೆ ಚೆಂದ ಆಗುತ್ತೆ. ಬೆಳೆ ಚೆಂದ ಅಂದರೆ ನೀವು ಚೆಂದ ಅಲ್ವಾ. ಸಾಧ್ಯವಾದಷ್ಟು ವಾರಕ್ಕೆ ಡೈಲಿ 1 or 2 days 2 ದಿವಸ ಸ್ನಾನ ಮಾಡೋ ಅಭ್ಯಾಸ ಇಟ್ಕೊಳ್ಳಿ. ಡೈಲಿ ಸ್ನಾನ ಮಾಡೋದು ತಪ್ಪಿಲ್ಲ, ಅಥವಾ 2 ದಿವಸ ಸ್ನಾನ ಮಾಡಿ. ಸರ್ ವಾರ ಸರ್ ಈ ವಾರ ಬಿಟ್ಟರೆ ಮುಂದಿನ ವಾರ ಸ್ನಾನ ಮಾಡಿ. ಸೋಮವಾರ ಶುಕ್ರವಾರ ಗುರುವಾರ ವಾರಲ್ಲ ಇಟ್ಕೊಂಬಿಡಿ. ಹೋಯ್ತು ಮೊದಲೇ ನಿಮ್ಮ ಅಜ್ಜ ಅಜ್ಜಿ ಕಾಲದಲ್ಲೆಲ್ಲ ವಾರ ಕಾಲ ಹೋಯ್ತು. ಈಗ ಹೋಗಿಲ್ಲ. ಸ್ವಲ್ಪ ಏನು ಸೋಪು ಖರ್ಚಾಗುತ್ತೆ ಅಷ್ಟೇ. ಬಳಕೆ ಮಾಡ್ತೀವಿ. ಸಾಧ್ಯವಾದಷ್ಟು 2 ದಿವಸ ಒಂದ್ಸಲ ವಾಶ್ ಮಾಡಿ. ನಿಮ್ಮ ಬಟ್ಟೆಲ್ಲ ನೀವೇ ತೊಗೊಳಕ್ಕೆ ಪ್ರಯತ್ನ ಪಡಿ. ಇವೆಲ್ಲ ನಾವು ತಂದ್ಕೋಬೇಕಾಗಿರೋದು. ಶುದ್ಧವಾದ ಬಟ್ಟೆಗಳನ್ನ ಹುಡುಕಿ. ಈಗ ವಾರಗಟ್ಟಲೆ ಹಾಕಿರ್ತೀರ, ಬೇವರು ವಾಸನೆ ಮತ್ತು ಹಾಕೊಂಬರ್ತೀರ, ಸ್ಕಿನ್ ಅಲರ್ಜಿ ಆಗುತ್ತೆ. ಆ ಸ್ಕಿನ್ ಅಲರ್ಜಿ ನಿಮಗೆ ಇನ್ನೊಬ್ಬರಿಗೆ ಟಚ್ ಆಗುತ್ತೆ. ದೊಡ್ಡ ಕಾಯಿಲೆ ಸ್ಕಿನ್ ಅಲರ್ಜಿ. ಅಟ್ಯಾಕ್ ಆಯಿತು ಅಂದ್ರೆ ಹೋಗಲ್ಲ. ಒಂಥರ ಹೆಂಗೆ ಗೊತ್ತಾ, ಇವೆಲ್ಲ ಹೆಚ್ಚು ಕಮ್ಮಿ ಕ್ಯಾನ್ಸರ್ ಅಂತ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಕೊಡ್ಬೋದು. ಚರ್ಮ ಕಾಯಿಲೆ ಕೊಡೋಕ್ಕಾಗಲ್ಲ. ಕೆಲವು ನೋಡಿ ನಿಮ್ಮ ಊರುಗಳಲ್ಲಿ ಯಾರು ಸಿಗ್ತಾರೆ, ಮೈ ತುಂಬ ಎಲ್ಲ ಒಂಥರ ದದ್ದಾಗಿರ್ತದೆ. ನಾವು ಹಳ್ಳಿಗಳು ಹುಡುಕಂಡು ಏನೋ ಅದು ಟ್ರೀಟ್ಮೆಂಟೇ ಇಲ್ಲ. ಇರುತ್ತೆ, ಹೋಗುತ್ತಿಲ್ಲ ಅಂತಿಲ್ಲ, ಸ್ವಲ್ಪ ದಿವಸ ಆಗ್ತಿದ್ದಂಗೆ ಮಾಡ್ತಾರೆ. ಅದೇ ಕ್ರೀಮು ಅಥವಾ ಟ್ಯಾಬ್ಲೆಟ್ಸ್ ತಗೊಂತಾನೇ ಬಿಟ್ಟು ಅಂದರೆ ಮತ್ತೆ ಬಂತು. ಎಲ್ಲಿಂದ ಬರುತ್ತೆ ಅಂತಂದ್ರೆ ಯಾವ ಶುದ್ಧತೆ ಇರೋಲ್ಲ ಅಲ್ಲಿ ಚರ್ಮ. ಓಕೆನಾ. ನೆಕ್ಸ್ಟ್ ಪಾಯಿಂಟ್ ಕಾಲ. ಇದು ಅಷ್ಟೇ. ಇದು ಹರಡುವಂತಹ ರೋಗ ಕಾಲರೆಂಬ ರೋಗಗಳಿಂದ ಈ ಕಾಯಿಲೆ ಬರುತ್ತೆ. ಇದು ಅಷ್ಟೇ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಕಾಯಿಲೆ. ಇದರ ವಿಶೇಷ ಏನಪ್ಪ ಅಂತಂದರೆ ಸ್ವಲ್ಪ ಬೇದಿ ಆಗುವಂಥದ್ದು ಜಾಸ್ತಿ. ಸಾಮಾನ್ಯವಾಗಿ ನೋಡಿ, ಈ ಲಕ್ಷಣ ಬಂದಂತಹ ವ್ಯಕ್ತಿಗೆ ತುಂಬ ಬೇದಿ ಆಗುತ್ತೆ. ಸಾಮಾನ್ಯವಾಗಿ ನೀವೇ ಅಬ್ಸರ್ವ್ ಮಾಡೋದು, ಬೇದಿ ಆದರೆ ಏನಾಗುತ್ತೆ, ಫುಲ್ಲು ಸುಸ್ತಾಗ್ತೀವಿ, ನಿಶಕ್ತರಾಗ್ತೀವಿ, ಚೆನ್ನಾಗಿ ಬೆರುತ್ತೀವಿ, ಸುಸ್ತು, ವಾಕರಿಕೆ, ವಾಂತಿ, ನಡುಕ ಆಗುತ್ತೆ, ಜ್ವರ. ಈ ಕಾಯಿಲೆ ಹಾಗಾದರೆ ಈ ಕಾಯಿಲೆ ಈ ರೋಗದಿಂದ ಆಗುವಂಥದ್ದು. ಇದು ಅಷ್ಟೇ ಸೇಮ್ ಚರಂಡಿ ಕೊಳಕು ಏನು ಬಳಸ್ತೀವಲ್ಲ, ಚರಂಡಿ ನೀರಾಗಿರ್ಬೋದು, ಆಮೇಲೆ ಕಾರ್ಖಾನೆಗಳಿಂದಾಗಿರ್ಬೋದು, ಎಲ್ಲಿ ಹೊಲಸು ಅಂತ ಇರುತ್ತದೋ ಆ ಭಾಗದಿಂದ ನಮಗೆ ಹರಡುವಂಥದ್ದು. ನೊಣಗಳು, ನುಸಿ, ಸೊಳ್ಳೆ, ತಿಗಣೆ ಇವುಗಳಿಂದ ಹರಡುವಂಥ ಕಾಯಿಲೆ. ಹಾಗಾದರೆ ಈ ಕಾಯಿಲೆನ ಅವಾಯ್ಡ್ ಮಾಡುವಂಥದ್ದು ಹೇಗೆ? ಕ್ರೆಸಲ್ ದ್ರಾವಣ ಅಂತ ಒಂದು ಔಷಧಿ ಸಿಗುತ್ತೆ. ಕ್ರೆಸಲ್ ದ್ರಾವಣ ಅಂತೇಳಿ ಈ ರೋಗ ಬಂದಂತಹ ವ್ಯಕ್ತಿ ಇದೆಯಲ್ಲ, ಅವನು ಬಳಸುವಂತಹ ವಸ್ತುಗಳು, ಬಟ್ಟೆ, ಒಟ್ಟು ಟೋಟಲ್ ಉಡುಪುಗಳು, ಒದಿಕೊಳ್ಳುವಂತಹ ಏನು ನಾವು ಅವುಗಳನ್ನ ಈ ಕ್ರೆಸಲ್ ದ್ರಾವಣವನ್ನು ಹಾಕಿ ಸುಡಬೇಕು ಅಥವಾ ವಾಶ್ ಮಾಡಬೇಕು. ಆಗಿಂದಾಗೆ ಈ ಕೆಮಿಕಲ್ನ ಯೂಸ್ ಮಾಡ್ತಾ ಇರ್ತಾರೆ. ಯಾರಿಗೆ ಬಂದಂತಹ ಕಾಲರ ಬಂದಂತಹ ವ್ಯಕ್ತಿಯ ಉಡುಪುಗಳಾಗಿರ್ಬೋದು, ಒದಿಕೆ ಉಡುಪು, ಹಾಸಿಗೆ, ಮತ್ತೊಂದು ಮಗದೊಂದು ಇದೆಯಲ್ಲ, ಅವನ್ನ ಈ ಕ್ರೆಸಲ್ ದ್ರಾವಣವನ್ನು ಆಗಿಂದ ಸಿಂಪಡಿಸ್ಬೇಕು. ಜೊತೆಗೆ
ಅವು ಕಾಲೇ ಬಂದಂಥ ವ್ಯಕ್ತಿಯ ಸಂಪರ್ಕದಲ್ಲಿ ಇರುವಂಥವರು ಸ್ವಲ್ಪ ದೂರ ಇರಬೇಕು. ಅವರು ಸಹ ನಾನು ಹೇಳಿದಿರ ಯಾವಾಗ ಶುಚಿತ್ವನ ಕಾಪಾಡ್ಕೊಂತೀವೋ ಅವಾಗ ಈ ಕಾಯಿಲೆ ಏನು ಭಾರಿ ತುಂಬ ಇದೆಲ್ಲ ವಾಂತಿ ಬೇದಿ ಇವು ಇಷ್ಟೇ ಇಂದಿನ ಕಾಯಿಲೆ ಅತಿ ತುಂಬ ಓವರ್ ಆದಾಗ ಆ ಶಕ್ತಿ ತಡ್ಕೊಳ್ಳೋ ಶಕ್ತಿ ಇಲ್ದಾನು ಅನಿವಾರ್ಯತೆ ಸಹಜ ಅಲ್ವಾ. ಯಾವುದಾದ್ರೂ ಅಷ್ಟು ಕೇವಲ ಬರ ಜ್ವರ ಬಂದು ಹೋಯ್ತು ಅನ್ನೋಂಗಿಲ್ಲ. ಈಗ ಈ ಕಾಯಿಲೆ ಇತ್ತಲ್ಲ ಬರ್ತಿದ್ದೆ ಬರೀ ಜ್ವರ ಅಲ್ವಣ, ಜ್ವರ ಬಂದಿದ್ದೆ ಸರ್, ಜ್ವರ ಬರೋದು ಸ್ವಲ್ಪ ಗಂಟು ನೋವು ಸ್ಟಾರ್ಟ್ ನೋಡಿ, ಶ್ವಾಸ ತೊಂದರೆ ಬರೋದು ಸಾಕು. ಅದೊಬ್ಬ ನಮ್ಮ ಸರ್ ಒಬ್ಬರು ಸತ್ರು, ಅದೊಂದು ಕತೆ ಹೇಳ್ತೀನಿ ಆಮೇಲೆ ನನ್ನ ಜೊತೆ ವರ್ಕ್ ಮಾಡೋದು. ಅವರು ಈ ಥರ ಇದ್ದ ಆಮೇಲೆ ಕಾಲು ಓಕೆನಾ. ನೆಕ್ಸ್ಟ್ ಶಯ, ಸಾಮಾನ್ಯ ಶಯ ನೀವು ಗೊತ್ತಿರುತ್ತಲ್ಲ. ಶಯ ಅಂದರೆ ಅದೇ ಏನು ಮಾಡಿದ್ರಲ್ಲ ಎರಡು ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕಾಯಿಲೆ. ಶ್ವಾಸಕೋಶಕ್ಕೆ ನಿಮಗೆ ಗೊತ್ತಿರಬೇಕು, ಕೆಮ್ಮು, ಉಸಿರಾಟ. ಯಾವಾಗ ಧೂಳಿನ ಕಣಗಳ ಜೊತೆಗೆ ಒಡನಾಟ, ಕಲುಷಿತ ಆಹಾರ ಸೇವನೆ, ಗಲೀಜು ಇವುಗಳ ಸಂಪರ್ಕ ಜಾಸ್ತಿ ಯಾವಾಗ ಇರ್ತದೋ ಆ ವ್ಯಕ್ತಿಗೆ ಇದು ಬರುತ್ತೆ. ಸಾಮಾನ್ಯವಾಗಿ ವಾರ ಅಥವಾ 15 ದಿವಸ ತನಕ ಕೆಮ್ಮು ಬಿಡದೆ ಕೆಮ್ಮು ಇದ್ದು ಅವನಿಗೆ ಕೆಮ್ಮಿನ ಜೊತೆಗೆ ಉಸಿರಾಟ ತೊಂದರೆ, ಜ್ವರ, ಹಾಗಿದ್ದಾಗೆ ಜ್ವರ ಬಂದಂಥದ್ದು. ಈ ಕಾಯಿಲೆಯ ಲಕ್ಷಣಗಳೇನಿದ್ರೆ ಅವನು ಏನೋ ಕ್ಷಯ ವ್ಯಕ್ತಿ ಅಂತ ಗೊತ್ತಾಗ. ಕೆಮ್ಮಿರುತ್ತೆ, 15 ದಿವಸ ಆದರೂ ಹೋಗಿರಲ್ಲ, ಜ್ವರ ಬಂದು ಹೋಗುತ್ತೆ, ಚಳಿ ಜ್ವರ, ಸುಸ್ತಾಗಿರ್ತಾನೆ, ಆಮೇಲೆ ಉಸಿರಾಟ ತೊಂದರೆ ಆಗ್ತಾ ಇರುತ್ತೆ. ಈ ಲಕ್ಷಣ ನಿಮ್ಮಲ್ಲಿ ಏನಾದ್ರು ಕಂಡು ಬಂದರೆ ಇಮಿಡಿಯೇಟ್ಲಿ ನೀವು ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ಮಾಡಿ. ಹಾಗಾದ್ರೆ ಯಾಕೆ ಬಂತಿರುತ್ತಂದ್ರೆ ಹೆಚ್ಚು ಧೂಳಿನೊಂದಿಗೆ ಓಡಾಡ ಹೊಗೆ. ಈಗ ನಿಮ್ಮ ಮನೆಯಲ್ಲಿ ಆರೋಗ್ಯ ಯೂಸ್ ಮಾಡ್ತಾರಲ್ಲ, ಉದಿಕಡ್ಡಿ, ಲೋಮಾನ, ಹೊಗೆ, ಅದು ನಮಗೆ ಚಂದ ಅನ್ನುತ್ತೆ. ನಾನು ಕೆಲವೊಂದು ಮನೆಗಳಿಗೆ ಏನು ಮಾಡ್ತಾರೆ ಅಂದರೆ ಹೊಗೆ ಸ್ಮೆಲ್ ಚೆನ್ನಾಗಿ ಬರಲಿ ಅಂತೇಳಿ ಇಷ್ಟು ಉದಿಕಡ್ಡಿ ಹಚ್ಚಿ ಇಟ್ಬಿಡೋದು ಅಲ್ವನ. ಅದು ಹೊಗೆ ತುಂಬ ಫುಲ್ ಆಡ್ಬಿಡುತ್ತೆ. ಅದು ನೀವೇ ನೋಡಿ, ಒಂದು ದಿವಸ 2 ದಿವಸ ಯೂಸ್ ಮಾಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ ವಾಯ್ಸ್ ಹೆಂಗಿರುತ್ತೆ. ಗೋರು ಉಸಿರಾಡುವಾಗ ಸೌಂಡ್ ಬರುತ್ತೆ, ಬ್ರೀತಿಂಗ್ ಸೌಂಡ್ ಬರುತ್ತೆ. ಇದು ಈ ಕಾಯಿಲೆಯಿಂದ ಬರುತ್ತೆ. ಸಾಧ್ಯ ವರ್ಷ ಧೂಳಿನ ಕವಡಿಂದ ಎಲ್ಲಿ ಕಾರ್ಖಾನೆಗಳು ಕೈಗಾರಿಕೆಗಳು ಇರ್ತವೋ ಅಲ್ಲಿ ಕಾಯಿಲೆಗಳು ಜಾಸ್ತಿ. ಯಾಕಂದರೆ ಬಿಡುವಂಥ ಹೊಗೆ, ನೀರು, ಸೊಳ್ಳೆಗಳೆಲ್ಲ ಸೇರ್ಕೊಂತವೆ, ಕಲುಷಿತ ಆಹಾರ ಎಲ್ಲ ಮಿಕ್ಸ್ ಆಗಿ ಏನಾಗ್ತದೆ ಕಾಯಿಲೆಗಳು. ನಾವು ಈ ಕ್ಷಯ ಬರುವಂತಹ ವ್ಯಕ್ತಿಯನ್ನ ಫಸ್ಟ್ ಲಕ್ಷಣ ಗೊತ್ತಾಯಿತು, ಏನು ಮಾಡ್ಬೇಕಪ್ಪ ಅಂತಂದರೆ ಅವ್ರಿಗೆ ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಈಗೆಲ್ಲ ಏನು ಮಾಡ್ತಿದ್ದಾರೆ ಡಾಕ್ಟರ್ ಅಂದರೆ ಎಕ್ಸ್ರೇ ತೆಗಿಸ್ತಾರೆ. ಎಕ್ಸ್ರೇ ತೆಗಿಸ್ತಿದ್ದಂಗೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಶ್ವಾಸಕೋಶದಲ್ಲಿ ಏನಂತಿದ್ದೀವಿ ಪರದೆ ಬರುತ್ತಲ್ಲಪ್ಪ, ಮೂಳೆ ಪಕ್ಕೆ ಅದ್ರ ಭಾಗದಲ್ಲಿ ಬಿಳಿ ಲೇಪನ ಕುಂತಿರುತ್ತೆ. ನಿಮ್ಗೆ ಗೊತ್ತಾಗುತ್ತದ್ದು ಇದಿರುತ್ತಲ್ಲಿ ಸ್ಟ್ರಕ್ಚರು, ಬಿಳಿ ಲೇಪನ ಕುಂತಿರ್ತದೆ. ಯಾವ ಭಾಗದಲ್ಲಿ ಅವಷ್ಟು ಕಫ ಅಂತ, ಅಲರ್ಜಿ ಅಂತ. ಡಾಕ್ಟರ್ ನೋಡ್ತಾನೆ, ನೋಡ್ಬಿಟ್ಟು ಏನಾಗಿದೆ ಅಂತೇಳಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾನೆ. ಇಲ್ಲ ಅಂತಂದರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಹೋಗಿ ನಿಮ್ಮ ಕಫವನ್ನು ಟೆಸ್ಟ್ ಮಾಡಿಸಿ ಅಂತ, ಕಫನ ಟೆಸ್ಟ್ ಮಾಡಿಸಿ ಅಂತ. ಅವಾಗ ಅವ್ರು ಏನು ಮಾಡ್ತಾರಂದರೆ ನೀವು ಉಳಿದಂತಹ ಕಫನ ಒಂದು ಬಾಟ್ಲಲ್ಲಿ ಶೇಖರಣೆ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಲಿಕ್ವಿಡಲ್ಲೇ ಮಿಕ್ಸ್ ಮಾಡಿಬಿಟ್ಟು ಟೆಸ್ಟ್ ಮಾಡ್ತಾನೆ. ಟೆಸ್ಟ್ ಮಾಡಿದಾದ್ಮೇಲೆ ಅದೇನಾರ ಕಫ ಕ್ಷಯ ಆಗಿ ಬಂತು ಅಂತಂದರೆ ನಿಮಗೆ 6 ತಿಂಗಳ ಗಂಟೆ ಟ್ರೀಟ್ಮೆಂಟ್ನ ಎಲ್ಲಿ
ಗೌರ್ಮೆಂಟ್ ಹಾಸ್ಪಿಟಲ್ ಹುಡ್ಕೊಂಬಂದು ಕೊಟ್ಟೋಗ್ತಾರೆ. ಅರ್ಥಾತ್ ಪ್ರೈವೇಟ್ ಹಾಸ್ಪಿಟಲ್ ಕೊಡಲ್ಲ ಇದಕ್ಕೆ. ಉದಾಹರಣೆ ನಮ್ಮ ದೇವಸ್ಥಾನದಲ್ಲಿ ಇದೆ ಅಂತಂದ್ಮೇಲೆ ಈ ಹಾಸ್ಪಿಟಲ್ಗೆ ರೆಫರ್ ಮಾಡ್ತಾರೆ, ಇಂಥ ಒಂದು ಪೇಷಂಟ್ ಇದೆ, ನೀವು ಅಬ್ಸರ್ವೇಷನ್ ಇದೆ ಅಂತ. ಅವಾಗ ಆ ಡಾಕ್ಟ್ರು ಸೀದಾ ನಿಮ್ಗೆ ಹುಡ್ಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದುಬಿಟ್ಟು ರಿಪೋರ್ಟ್ ನೋಡ್ಕೊಂಡು ನಿಮಗೆ ತಿಂಗಳಿಗೆ ಆದಷ್ಟು ಗುಳಿಗೆ ಕೊಟ್ಟು 6 ತಿಂಗಳು ಟ್ರೀಟ್ಮೆಂಟ್ ಕೊಟ್ಟು ಹೋಗ್ತಾರೆ. ಅರ್ಥಾತ್ ಹೀಗೆ ಇದೇನು ಮಾಡೋದಲ್ಲ, ಶ್ವಾಸಕೋಶಕ್ಕೆ ಸಂಬಂಧಿಸಿರುವಂಥ ಕಾಯಿಲೆ ಇರೋದ್ರಿಂದ ಒಂದು 5-6 ತಿಂಗಳ ಟ್ರೀಟ್ಮೆಂಟ್ ಕೊಡ್ತಾರೆ. ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ಹುಷಾರ. ಹಾಗಾದ್ರೆ ಈ ಕಾಯಿಲೆ ಬಂದಂಥ ವ್ಯಕ್ತಿ ಲಕ್ಷಣ ಅಂತೂ ಏನಾಗುತ್ತೋ ಗೊತ್ತಾಗ ಅವಾಯ್ಡ್ ಮಾಡೋಂಥದ್ದು ಏನು? ಸಾಮಾನ್ಯ ನಿಮ್ಗೆ ಗೊತ್ತೇ ಇದೆ, ನಾವು ಸೀನುವಾಗ ಕೆಮ್ಮುವಾಗ ಕರವಸ್ತ್ರಗಳನ್ನ ಖರ್ಚಿಗೆ ಅಂತ ಹೆಂಗೆ ಹೇಳ್ತೀರ ಅವು ಬಳಸಿ ಅನಿವಾರ್ಯತೆ ನೋಡಿ. ಸಡನ್ಲಿ ಏನಿಲ್ಲ ಕೈಯಲ್ಲಿ ಏನು ಮಾಡ್ಬೋದು? ಕೈನ ಹಿಂಗೆ ಹಿಡ್ಕೊಂಬೇಡಿ, ಹಿಂಗೆ ಹಿಡ್ಕೊಂಡು ಒರೆಸ್ಬೇಕು. ಹೌದಾನೆ? ಸಾಮಾನ್ಯವಾಗಿ ನಾವೇ ಮಾಡ್ತೀವಿ ಅಂದರೆ ಆಚೆಯಿಂದ ಕೈ ಯೂಸ್ ಮಾಡ್ತೀವಿ, ತಗೊಂಡೋಗಿ ವಿಶ್ವ ಅಂತ, ಅಥವಾ ವಿಷಯ ಉಂಡೇನೋ ಅಂತೇಳಿ ಮುಡಿಸ್ತೀವಿ. ಹೌದಾನೆ? ಏನು ಮಾಡ್ಬೇಕು? ಸಾಧ್ಯವಾದಷ್ಟು ಇದು ಯೂಸ್ ಮಾಡಿ. ಅರ್ಥ? ಕೈ ಯೂಸ್ ಮಾಡಿದ್ರು ಪರವಾಗಿಲ್ಲ, ಹೋಗಿ ವಾಶ್ ಮಾಡಿ. ಇಲ್ಲಪ್ಪ ಅಂತಂದ್ರೆ ಸಡನ್ ಆಗಿ ಬಂತು, ನಾವು ಏನು ಮಾಡ್ಕೊಳಕ್ಕಾಗಲ್ಲ, ತಡ್ಕೊಳಕ್ಕಾಗಲ್ಲ ಅನ್ನೋದಾದ್ರೆ ಸ್ವಲ್ಪ ತೋಳನ್ನು ಮಾಡಿಸ್ಬಿಟ್ಟು ಅವಾಯ್ಡ್ ಮಾಡಿ. ಇಲ್ಲ ನಿಮ್ಮ ಹತ್ರ ವಸ್ತ್ರ ಇದ್ರೆ ಅವಾಯ್ಡ್ ಮಾಡಿ. ಸೀನಗಾಗಲಿ ಕೆಮ್ಮೋಗಾಗಲಿ ಅವಾಯ್ಡ್ ಮಾಡಿ. ಆಮೇಲೆ ಕ್ಷಯ ಬಂದಂಥ ವ್ಯಕ್ತಿ ಏನಾರ ಉದ್ದಿದ್ದೇ ಆಗಿದ್ರೆ ಅದ್ರ ಮೇಲೆ ಸೇಮ್ ನೋಡ ಸೊಳ್ಳೆ ತಿಂದೆ ಅಟ್ಯಾಕ್ ಮಾಡ್ತಾರೆ, ಅದ್ರ ಒಂದು ಹಿಂಗೆ ಕಚ್ಚುತ್ತೆ, ಕಷ್ಟ ಹಾಕಬೇಡಿ ನಿಮ್ಗೆ ಕ್ಷಯ. ಹಾಗಾದ್ರೆ ಕ್ಷಯ ಬಂದಿರೋ ವ್ಯಕ್ತಿಯಿಂದ ಹೆಂಗೆ ಉಗಿಬೇಕು? ಮತ್ತೆ ಸರ್ ಕೆಮ್ಮು ತಿನ್ನಿ, ಕೆಮ್ಮದಾಗ ಕಫ ಬರುತ್ತೆ, ಏನು ಮಾಡ್ಬೇಕು? ಏನು ಮಾಡ್ಬೇಕಂದ್ರೆ ಕೆಮ್ಮ ತಕ್ಷಣ ಕಫ ಬರುತ್ತೆ, ಉಗಿಬೇಕಲ್ವಾ? ಸೈಡಿಗೆ ಹೋಗಿರಿ, ಸ್ವಲ್ಪ ದೂರವಾಗಿ. ಸಾಧ್ಯವಾದರೆ ಸ್ವಲ್ಪ ಕಾಲ ಮಣ್ಣು ತೆಗೀರಿ, ಉಗಿರಿ, ಮುಚ್ಚಿರಿ. ಅದು ಸೇರ್ಕೆ ಮಾಡ್ತಾರೆ, ಅಲ್ಲೇನು ಅಟ್ಯಾಕ್ ಮಾಡಲ್ಲ. ಸ್ವಲ್ಪ ಮಣ್ಣಿಂದ ಮುಚ್ಚಿರಿ. ಇಲ್ಲ ಉಗಿಬೇಕು, ಸ್ವಲ್ಪ ದೂರ ಹೋಗಿರಿ. ನನಗೆ ಗೊತ್ತಿದೆ ನಮಗೆ ಕಾಯಿಲೆ ಇದೆ ಅಂತೇಳಿ ನಾನು ಮನೆಗೆ ಹಾಕು ಅಂತ ಉಗಿತಾ ಇದ್ರೆ ಆಟೋಮೆಟಿಕ್ ನಿಮ್ಮ ಮನೆಯವರಿಗೆ ಬರ್ತದ್ದು, ಬೇರೆಯವ್ರಿಗೆ ಬೇಡ. ಮತ್ತೆಲ್ಲ ನಿಮ್ಮ ಅಜ್ಜ ಮುತ್ತಜ್ಜ ನೋಡಿ ಬಿಡಿಸಿದ ಚಟ ಭಾಳ ಇದೆ. ಅವರೇನಲ್ಲಿ ಬೆಳಿ ಎದ್ದ ತಕ್ಷಣ ಬಿಡಿಸಿದದು, ಸುಮ್ಮನೆ ಕೆಮ್ಮೋದು ಬಿಡಿಸಿದದು. ಇಲ್ಲ ಉಗಿಯೋದು ಹಾಕು ಅಂತ ಉಗಿದ್ರು. ಗೊತ್ತಿರಲಿಲ್ಲ ನಮಗೆ. ಏನಾಗ್ತಿದೆ ಅಂದರೆ ನನಗೆ ಕೆಮ್ಮು ಇದೆ, ನಾನು ಉಗಿದೆ ಅಷ್ಟೇ ಗೊತ್ತು ನನಗೆ. ಅದರಿಂದ ಎಫೆಕ್ಟು ಮತ್ತೆ ಯಥಾಸ್ಥಿತಿ ಸೊಳ್ಳೆ. ಆ ಸೊಳ್ಳೆನ ಹುಡ್ಕೊಂಬಂದು ನಮ್ಮ ಮನೆಗೆ ಕೂರು, ಬೇರೆ ಕಚ್ಚಿ. ನಮ್ಮಪ್ಪ ಬಿಡಿ ಸೆತ್ತಾ ಇದ್ದ, ಅವನಿಗೆ ಕಾಯಿಲೆ ಇತ್ತು, ನಾನು ಏನೂ ಸೆತ್ತಾ ಇಲ್ಲ, ನನಗೆ ಯಾಕೆ ಬಂತು? ಯಾಕೆ ಬಂತು? ನಮ್ಮಪ್ಪ ಉದ್ದಿರೋ ಉಗುಳಿ ಮೇಲೆ ಸೊಳ್ಳೆ ಕೂತಿತ್ತಲ್ಲ, ಅದು ಬಂದು ನನಗೆ ಕಚ್ಚ. ಅರ್ಥಾತ? ಹಾಗಾದ್ರೆ ಇದು ವಂಶ ಪಾರಂಪರಿಕೇನ? ಅಲ್ಲ, ನಾವು ಮಾಡ್ಕೊಂಡಿರೋದು ಅಲ್ವಾ? ಹಾಗಾಗಿ ಕೆಲವೊಂದು ಶುಚಿತ್ವ ಅನ್ನೋದು ನಮ್ಮ ಮನಸ್ಸಲ್ಲಿ ಹುಟ್ಟಿರೋದು. ನಾವು ಇನ್ನೊಬ್ರು ಕೇಳ್ಕೊಂಡು ಮಾಡೋದು ಮಾಡೋದು ಇತ್ತು ಒಂದು ಕಾಲ. ಆದರೆ ಸಾಧ್ಯವಾದಷ್ಟು ಅರ್ಥಾಯ್ತಾ? ಶುಚಿತ್ವ ಅನ್ನೋದು ನಮ್ಮ ಮನಸ್ಸಲ್ಲಿ ಬರಬೇಕು. ಒತ್ತಾಯಪೂರ್ವಕವಾಗಿ ನಾವು ಏನು ಮಾಡ್ಕೊಂಡ್ಬತ್ತಲ್ಲ. ನಾನು ಹೆಂಗೆ ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಒಳ್ಳೆ ಉಡುಪನ್ನು ಹಾಕೊಂಡ್ಬರ್ತೀನೋ, ಉಡುಪು ಹಾಕಿ ಬರಲ್ಲ, ಉಡುಪಿನ ಜೊತೆಗೆ ನಮ್ಮ ನಡವಳಿಕೆಗಳು ಸಹ ಬರಬಾರ್ದು. ಅಲ್ಲೊಂದು ಮರ ಇದೆ, ಗಿಡ ಇದೆ, ಬೆಳೆಸಕ್ಕೆ ಪ್ರಯತ್ನ ಪಡಿ. ಸಾಧ್ಯವಾದ ನಿಮ್ಮನೆ ಒಂದು ಗಿಡನ ಮರನ ಬೆಳೆಸಿ, ಒಳ್ಳೆ ಆಮ್ಲಜನಕ ಸಿಗುತ್ತೆ. ಇವತ್ತು ಒಳ್ಳೆ ಆಮ್ಲಜನಕ ಪಡೆಯೋದೇ ಕೋಟಿಗೆ ಸಮಾನ. ಮೇನ್ ಇವತ್ತು ಆರೋಗ್ಯ ಭಾಗ್ಯ. ಯಾವ ವ್ಯಕ್ತಿ ಆರೋಗ್ಯದಿಂದ ಇರ್ತಾನೋ ಅವನಿಗೆಲ್ಲ ಸಕಲ ಸಂಪತ್ತು ಬಂದಂಗೆ. ಇವತ್ತು ನೋಡಿ, ಕೋಟ್ಯಾಧಿಪತಿಗಳು. ಎಕ್ಸಾಂಪಲ್ ನಿಮ್ಮ ಪವರ್ ಸ್ಟಾರ್ ಪುನೀತ್ ಇದೆಯಲ್ಲ, ಅವ್ನ ಕಾಯಿಲೆ ಇತ್ತು ಅಂತ ನಾನು ಹೇಳಲ್ಲ, ಎಷ್ಟು ಕೋಟಿ ಬದುಕಿರ್ಬೋದು ಅವನು. ಸಾವು ಒಂದು ನಿಮಿಷದಲ್ಲಿ ಬಂದೋಯ್ತು. ಅವನಿಗೇನ ಬಿಡು, ಸಡನ್ ಆಗಿತ್ತು, ಪಾಪ ಇತ್ತು, ಸರಿ.
ಇನ್ನು ಕೆಲವು ರೋಗಗ್ರಸ್ತರಾಗಿ ಸಾಯ್ತಾರೆ, ಹೊಟ್ಟೆ ಅಧಿಪತಿಗಳಾಗಿರ್ತಾರೆ ಪೇಷಂಟ್, ತಿನ್ನಕ್ಕಾಗದಿರುವಂಥ ಸ್ಥಿತಿಗಳು. ಅವನು ವಯಸ್ಸಲ್ಲಿದ್ದಾಗ ಚೆನ್ನಾಗಿ ದುಡ್ದಿರ್ತಾನೆ, ಕಷ್ಟಪಟ್ಟು ಏನೋ ಭಾರಿ ಕಷ್ಟಪಟ್ಟು ದುಡ್ದಿರ್ತಾನೆ, ತಿನ್ನೋ ವಯಸ್ಸಲ್ಲಿ ಕಾಯಿಲೆಗಳು ಬರುತ್ತೆ, ತಿನ್ನಕ್ಕಾಗಲ್ಲ. ಏನು ಮಾಡಬೇಕು ಗೊತ್ತಾನೆ? ಹಾಗೆ ಮನುಷ್ಯನ ಜೀವನ ಅಷ್ಟೇ, ನೀರಿನ ಮೇಲೆ ಗುಳ್ಳೆ ಇದ್ದಂಗೆ, ಯಾವಾಗ ಸಾಯ್ತಾನೋ ಯಾವಾಗ ಬದುಕ್ತಾನೋ ಗೊತ್ತಾಗಲ್ಲ. ಇವತ್ತು ಕಾಯಿಲೆಗಳು ಒಂದೊಂದು ನಮೂನಿ, ದಿನಕ್ಕೊಂದೊಂದು ನಮೂನಿ. ಹಾಸ್ಪಿಟ್ಲಿಗೆ ಹೋಗ್ಬಿಟ್ರೆ ಸೀಸನ್ ಬಂದ್ರೆ ಸಾಕು, ಡಾಕ್ಟರ್ ಮಾತ್ರ ಸಾಕಾಗಲ್ಲ. ಕನಿಷ್ಠ ಪಕ್ಷ ಇವತ್ತು 1,500 ಇಂದ 2,000 ರೂಪಾಯಿ ಬೇಕು. ನೀವು ಒಂದ್ಸಲ ಪ್ರೈವೇಟ್ ಹಾಸ್ಪಿಟ್ಲಿಗೆ ಒಂದ್ಸಲ ಅಟೆಂಡೆನ್ಸ್ ಹಾಕಿದ್ರೆ 300 ಕನ್ಸಲ್ಟೇಷನ್ ಫೀಸು. ಅವ್ರು ಹೋಗ್ತಿದ್ದಂಗೆ ಏನಾಗೈತೆ, ಕೈ ಕಾಲು ನೋವಿಗೆ ಬಂದು, ತಲೆನೋವಿಗೆ ಬಂದು, ಜ್ವರಕ್ಕೆ ಬಂದು, ಬೇದಿಗೆ ಬಂದು ಸಪ್ರೇಟ್ ಗುಳಿಗೆ ಕೊಡ್ತಾನೆ. ಅದಕ್ಕೆ ಅದು 1 ವರ್ಷ ಹೆಚ್ಚು ಕಡಿಮೆ 2,000 ರೂಪಾಯಿ, ಕಡಿಮೆ ಆದ್ರೂ 1,000 ರೂಪಾಯಿ. ಇವತ್ತಿನ ಸಿಚುವೇಶನ್ ಆಗಿದೆ. ನಾವು ಯಾರು ನೈಸರ್ಗಿಕವಾಗಿ ಪಾಲನೆ ಮಾಡ್ತಾರೆ ನೋಡ್ರಿ. ಮನೆ ಗಿಡಮೂಲಿಕೆಯಲ್ಲಿ ಬಂದಿದ್ದು ಹೇಳಿದ್ರು, ನಮ್ಮಲ್ಲೇ ಇದೆ. ಕೆಮ್ಮು ಇದೆ, ಭಾಳ ಚೆನ್ನಾಗಿದೆ. ತುಳಸಿ ಎಲೆ, ಲವಂಗ, ಬೆಳ್ಳುಳ್ಳಿ ಯೂಸ್ ಮಾಡೋದು. ಆದರೆ ಅದು ಕೈ ಯಾರು ತಿಂತಾರೆ, ಯೂಸ್ ಮಾಡ್ತಾರೆ ಅಂತ ಹೇಳಿ ತಿನ್ನೋದು. ಕೆಮ್ಮಿಗೆ ಭಾರಿ ಒಳ್ಳೆ ಔಷಧಿ, ಸ್ಕಿನ್ನಿಗೆ ಭಾರಿ ಒಳ್ಳೆ ಔಷಧಿ. ಆದ್ರೂ ನಮ್ಗೆ ಗೊತ್ತಿದೆ, ನಾವು ಯೂಸ್ ಮಾಡಲ್ಲ. ರಂಜಿತ ಹೂವಿನ ಜೊತೆ ಆಟ ಆಡ್ತೀವಿ. ಅರ್ಥ? ನಮ್ಮ ದಿನ ಪೂಜೆ ಮಾಡ್ತೀರಲ್ವ ಮನೆಯಲ್ಲಿ, ತುಳಸಿ ಮಾಡೇ ಮಾಡ್ತೀವಿ. ಒಂದು 2-3 ಎಲೆ, ಒಂದು ಲವಂಗ, ಒಂದು ಬೆಳ್ಳುಳ್ಳಿ, ಒಂದು ಸ್ವಲ್ಪ ತಿನ್ನಿ. ಯಾಕೆ ಆರೋಗ್ಯ ಚೆನ್ನಾಗಿರೋದು? ಬೇವಿನ ಎಲೆ ಗೊತ್ತಿದೆ, ಶುಗರ್ಗೆ ಎಲ್ಲದಕ್ಕೂ ಆಹಾರ ಅಂತದೆ. ಕಹಿ ಒಟ್ಟು ಬಾಯಿಗೆ ನಾಲ್ಗೆ ಸಿಹಿ ಇರ್ಬೇಕು ನಮಗೆ ಅಷ್ಟೇ. ಪಾನಿಪುರಿ ಗೋಬಿ ಒಂದ್ಸರಿ ಹೇಳಿದ್ರೆ ಅದಕ್ಕೆ ಏನು ಮಿಕ್ಸ್ ಮಾಡಿಕೊಟ್ಟಿರೋ ತಿಂತೀವಿ. ಮೊನ್ನೆ ಟೂರಿಗೆ ಹೋದಾಗ ತಿಂದು ಬಂದ್ರಿ. ಅವ್ನು ಏನಾಗಿ ಕೊಟ್ಟಿದ್ದೋ ಗೊತ್ತಿಲ್ಲ, ಆದರೆ ಚಂದ ಇದೆ. ಆದರೆ ಮನೆ ಮಾಡುವಂಥ ಮುದ್ದೆ ರೊಟ್ಟಿ ತಿನ್ನಕ್ಕಾಗಲ್ಲ. ನಮ್ಮಂತ ನೈಸರ್ಗಿಕ ಸಿಗುವಂಥ ಪರಿಸರ ಬೆಳೆದಂತಹ ಎಲೆ ಅವು ಬಳಸಲ್ಲ. ದುಡ್ಡು ಕೊಡ್ತಾರೋದಾದ್ರೆ ಗ್ರೀನ್ ಟೀಗೆ ಹೋಗ್ತೀವಿ, ನಾವು ಕುಡಿತೀವಿ ಅಲ್ವಾ? ಹೀಗೆ ಏನು ಡೌಟ್ ಇದೆಯಾ? ಇದೆ ವಿಶ್ವಕೋಶದಿಂದ ಜ್ವರ ಇದೆ, ಇನ್ನ ನಿಮಗೆ ಗೊತ್ತಿರೋ ಕಾಯಿಲೆಗಳ ಬಗ್ಗೆ ಚರ್ಚೆ ಮಾಡೋಣ ಮುಂದಿನ ತರಗತಿಯಲ್ಲಿ. ಈಗ ಮಲೇರಿಯಾ, ಕಾಲರ ಮತ್ತು ಕ್ಷಯ, ಈ ವಿಷಯದ ಬಗ್ಗೆ ಏನೋ ಡೌಟ್ ಇದೆಯಾ ನಿಮಗೆ? ನಾನೇ 2 ಕ್ವಶನ್ ಕೇಳ್ಬಿಡ್ತೀನಿ. ಹೇಳು. ಕ್ಷಯ ರೋಗ ಯಾವ್ದ್ರಿಂದ? ಕೆಂಪು ಅಲ್ಲ, ಹರಡುವಂಥದ್ದು ತಿಗಣೆ, ಸೊಳ್ಳೆ, ಇವುಗಳಿಂದ ಹರಡುವಂಥದ್ದು. ಆದರೆ ಕಲುಷಿತ ವಾತಾವರಣ. ಓಕೆ. ಕಾಲರ ರೋಗ ವಿಬ್ರಿಯೋ ಕಾಲರ ಅಂತ ರೋಗಗಳಿಂದ. ಇದು ಮಲೇರಿಯಾ ಅಲ್ವಾ? ಇವೆಲ್ಲಕ್ಕೂ ಒಂದೇ ಟ್ರೀಟ್ಮೆಂಟು. ಏನು? ಸ್ವಚ್ಛತೆ. ನಾವು ಮತ್ತೆ ನಮ್ಮ ಮನೆ ಸ್ವಚ್ಛವಾಗಿತ್ತು ಅಂದರೆ ಈ ಸಾಂಕ್ರಾಮಿಕ ರೋಗದಿಂದ ನಾವು ಮುಕ್ತರಾಗ್ತೀವಿ, ಇಲ್ಲಾಂದ್ರೆ ಮುಕ್ತರಾಗ್ತೀವಿ. ಅರ್ಥಾಯ್ತಾ? ನೋಡಿದ್ಯಾ? ಏನಿಲ್ಲ. ಧನ್ಯವಾದ.